ಕಾಣ್ತಾ ಇದ್ದೀರಾ ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಂ ಅಂತೇಳಿ. ಇದು ನಮ್ಮ ಶ್ರೀರಂಗಪಟ್ಟಣ ದಾರಿ ಏನಿದೆ, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಶ್ರೀರಂಗಪಟ್ಟಣಕ್ಕೆ ಹೋಗುವಂತಹ ದಾರಿಯಲ್ಲಿ ಈ ಒಂದು ಸ್ಥಳ ಸಿಗುತ್ತೆ. ನೋಡ್ತಾ ಇದ್ದೀರಾ, ಸುಮಾರು 23 ಎಕರೆ ವಿಸ್ತೀರ್ಣದಲ್ಲಿ ಈ ಒಂದು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರ ಅಧ್ಯಕ್ಷತೆಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಬೆಳಗ್ಗೆ 9ರಿಂದ ರಾತ್ರಿ 8ರ ತನಕ ನೀವು ಒಳಗಡೆ ಇಲ್ಲಿ ಎಂಟ್ರಿ ತಗೋಬೋದು. 7:30 ಮೇಲೆ ಯಾರಿಗೂ ಕೂಡ ಟಿಕೆಟ್ ಏನಿದೆ ಅದನ್ನು ಕೊಡೋದಿಲ್ಲ. ಅದರ ಒಳಗಡೆ ಬಂದರೆ ಮಾತ್ರ ನಿಮಗೆ ಇಲ್ಲಿ ಟಿಕೆಟ್ ಸಿಗುತ್ತೆ ಸ್ನೇಹಿತರೆ. ಹಾಗೆ ಮುಂದೆ ಹೋಗಿ ಒಳಗಡೆ ಹೇಗಿದೆ ಅಂತ ನೋಡೋಣ. ನೀವು ಹೀಗೆ ಬಂದರೆ ಅಲ್ಲಿ ಟಿಕೆಟ್ ಕೌಂಟರ್ ಇದೆ. ಫರ್ ಹೆಡ್ 75 ರೂಪೀಸ್ ತಗೋತಾರೆ. ಅಲ್ಲಿಂದ ಟಿಕೆಟ್ ತಗೊಂಡು ನೀವು ಹೀಗೆ ಮುಂದೆ ಬರಬೇಕು. ಇದೆಲ್ಲ ನೋಡ್ತಾ ಇದ್ದರೆ ನಿಮಗೆಲ್ಲ ಹಳೆದೆಲ್ಲ ನೆನಪಾಗ್ತಾ ಇರ್ಬೋದು. ಹೇಗಿದೆ ಇಟಲಿಯ ಪ್ರಾಡಕ್ಟ್ ಇದು. ಇಟಲಿಯಿಂದ ಮಾಡಿರುವಂತಹ ಒಂದು ಕಾರು ಫಿಯಟ್ 521. ಇದು ಕೂಡ ಇಟಲಿಯಿಂದ ಮಾಡಿರುವಂತಹ ಒಂದು ಕಾರನ್ನು ಇಲ್ಲಿ ಕಾಣ್ತಾ ಇದ್ದೀರಾ. ಮಹಾತ್ಮ ಗಾಂಧೀಜಿಯವರು ಪುದುಚೇರಿಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಸ್ಟುಡಾಬೇಕರ್ ಪ್ರೆಸಿಡೆಂಟ್ ಅನ್ನುವಂತಹ ಮಾದರಿಯ ಕಾರನ್ನು ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಈ ಕಾರನ್ನು ಗಾಂಧೀಜಿಯವರು ಬಳಸಿದರು ಅಂತ ಹೇಳಲಾಗುತ್ತೆ. ಇದು ಬಂದು ಇಂಗ್ಲೆಂಡ್ ಮೋರಿಸ್ 8 ಸೀರೀಸ್ ಅನ್ನುವಂತಹ ಕಾರನ್ನು ನೋಡ್ತಾ ಇದ್ದೀರಾ. 1947ರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲಾಗಿದೆ ಸ್ನೇಹಿತರೆ. ಹಳೆ ವಿನ್ಯಾಸದಲ್ಲಿದ್ದಂತಹ ಅಂಧಕಾಲದಲ್ಲಿ ತುಂಬ ಹೆಸರುವಾಸಿಯಾಗಿದ್ದಂತಹ ಕಾರಿನ ಸಂಗ್ರಹಗಳನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ. ಡೈಮ್ಲರ್ DE 36 ಅಂತೇಳಿ. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರು ಏನಿದ್ದಾರೆ ಅವರು ಈ ಒಂದು ಕಾರನ್ನು ಸ್ನೇಹಿತರೆ ನೋಡ್ತಾ ಇದ್ದೀರಾ. ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಜೀವಿತಾವಧಿಯಲ್ಲಿ ಬಳಸಿರುವಂತಹ ಒಂದು ಕಾರಿನ ಮಾದರಿಯನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಇದು ಬಂದು CV ರಾಮನ್ ಏನಿದ್ದಾರೆ ಅವರು ಬಳಸಿರುವಂತಹ ಒಂದು ಕಾರು ನೀವು ಇಲ್ಲಿ ಕಾಣ್ತಾ ಇರುವಂಥದ್ದು. ನೋಡಿ ಸ್ನೇಹಿತರೆ, ಬೆಂಗಳೂರಿಂದ ಕೆಲವರು ವೀಕ್ಷಕರು ಪ್ರವಾಸಿಗಳು ಕೂಡ ಬಂದಿದ್ದಾರೆ. ನೋಡಿ ತುಂಬ ಖುಷಿ ಪಡ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಹಾಗೆ ಈ ಒಂದು ಶೆವರ್ಲೆ ಇಂಪಾಲ ನೋಡಿದ್ದೀರಾ ನೀವು. ಶೆವರ್ಲೆ ಇಂಪಾಲ ಅಂತ ಹೇಳಿ ನಾನಂತೂ ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ವೀಕ್ಷಕರೇ. ಹೇಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ 1967ರಲ್ಲಿರುವಂತಹ ಹಿಲ್ಮ್ಯಾನ್ ಹಂಟರ್ ಯುನೈಟೆಡ್ ಕಿಂಗ್ಡಮ್ ನೋಡ್ರಿ. ಈ ಪ್ಯಾರಾಚೂಟ್ ಮಾದರಿ ಏನಿದೆ
ಸೊ ಏರ್ ಜೆಟ್ ಆ ಒಂದು ರೀತಿಯ ಶೈಲಿಯ ಒಂದು ಮಾದರಿಯನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಹೀಗೆ ಬಂದರೆ ನಾವು ಇಲ್ಲಿಂದ ಹೀಗೆ ಕೆಳಗಡೆ ಹೋಗ್ಬೋದು. ದಕ್ಷಯಜ್ಞದಲ್ಲಿ ಸತಿದೇವಿಯು ಸ್ವಯಂ ದಹನವಾದಾಗ ಕ್ರೋಧಗೊಂಡ ಶಿವನ ಜಟೆಯಿಂದ ಆವಿರ್ಭವಿಸಿದ ಶಕ್ತಿ ಈ ವೀರಭದ್ರ ಸ್ವಾಮಿಯ ಒಂದು ಪ್ರತಿರೂಪವನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ. ಮೂರ್ತೆ ಕತ್ತಿ, ಅನ್ನ ಬಳಸುವ ಸೋಟು, ಹೋಮಕ್ಕೆ ತುಪ್ಪವನ್ನು ಸುರಿಯುವಂತಹ ಸೋಟು ನೋಡ್ತಾ ಇದ್ದೀರಾ. ಕೆಲವೊಂದು ಸೇರು ಪಾವು ಅಂತ ಕರೆಯುವಂತಹ ವಸ್ತುಗಳು ಕೂಡ ಇವೆ. ಅಲ್ಲಿ ನೋಡಿ ಸ್ನೇಹಿತರೆ ಹೇಗಿದೆ, ಹಬೆಯ ಮೂಲಕ ಅನ್ನ ಬೇಯಿಸಲು ಬಳಸುವಂತಹ ಒಂದು ಪಾತ್ರೆ. ಸೊ ಹಳೆಯ ಕಾಲದಲ್ಲಿ ಕೆಲವು ಹಳೆಯ ಮನೆಯ ಕೆಲವು ದೀಪಗಳನ್ನು ಕೂಡ ಮೇಲ್ಗಡೆ ಸಂಗ್ರಹಣೆ ಮಾಡಿಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ. ದೇವತೆಯ ಒಂದು ತಲೆಯ ಭಾಗ ಏನಿದೆ ನೋಡಿ, ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಇದನ್ನು ಹೇಗಿದೆ, ಮಹಾರಾಷ್ಟ್ರ ಮರ್ದನಿ ಕೇಲ್, ಕಳರಿಪಟ್ಟು, ಕಳರಿಪಯಟ್ಟು, ಪಂಜಾಬ್ನ ಘಟ್ಕ ಇರ್ಬೋದು, ಪೆಲೆಟ್ ಗನ್, ರೈಫಲ್, ಡಬಲ್ ಬ್ಯಾರೆಲ್, ಸೊ ಡಬಲ್ ಬ್ಯಾರೆಲ್ ಶಾರ್ಟ್ ಗನ್, ಕೆಂಟಕಿ ರೈಫಲ್ ಅನ್ನುವಂತಹ ಕೆಲವೊಂದು ಮಾದರಿಗಳನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ. ಹಾಗೆ ಗಾಯ್ಸ್ ಇಲ್ಲೇ ನೋಡ್ತಾ ಇದ್ದೀರಲ್ಲ. ಸೊ ಹಾಗೆ ಒಳಗಡೆ ಬಂದರೆ ಇಲ್ಲೊಂದು ಕೆಫೆಟೇರಿಯಾ ಇದೆ, ಹರಿ ಗೋವಿಂದ್ ದಾಸ್ ಅಂತೇಳಿ, ಪ್ಯೂರ್ ವೆಜ್. ಸೊ ನೀವು ಬಂದು ಈ ಒಂದು ಸ್ಥಳದಲ್ಲಿ ಬ್ರೇಕ್ಫಾಸ್ಟ್, ಫ್ರೂಟ್ ಜ್ಯೂಸ್, ಕಾಫಿ, ತಿಂಡಿ ಎಲ್ಲ ಸಿಗುತ್ತೆ. ಸೊ ನೀವು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಏನಾದ್ರು ಬೇಕಾದರೆ ತಿಂದು ಹೋಗ್ಬೋದು. ನೋಡ್ತಾ ಇದ್ದೀರಲ್ಲ ಹೇಗಿದೆ. ಹಾಗೆ ಈ ಒಂದು ಕೆಫೆಟೇರಿಯಿಂದ ಮುಂದೆ ಬಂದರೆ ಪಕ್ಕದಲ್ಲೇ ನಿಮ್ಗೆ ಇಲ್ಲೊಂದು ಓಪನ್ ಏರ್ ಥಿಯೇಟ್ರ್ ಅಂತೇಳಿ ಸಿಗುತ್ತೆ. ಯಾವುದೇ ಥರದ್ದು ಪಾರ್ಟಿ ಸಮಾರಂಭ ಇದ್ದರೆ ಈ ಒಂದು ಸ್ಥಳದಲ್ಲಿ ಮಾಡಲಾಗುತ್ತೆ. ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇದ್ದೀರಲ್ಲ, ಇದು ವಾಶ್ರೂಮ್. 85ರಿಂದ 90 ವಿವಿಧ ರೀತಿಯ ಕಾರುಗಳನ್ನು ನೀವು ಕಾಣ್ತೀರಾ. ಸುಮಾರು 23 ಎಕರೆಯಲ್ಲಿ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿರುವಂತಹ ಒಂದು ಕಾರ್ ಮ್ಯೂಸಿಯಂ ಸ್ನೇಹಿತರೆ ಇದು. ನೀವು ಒಳಗಡೆ ಬಂದರೆ ಇಲ್ಲಿ ನೋಡಿ, 2 ವೀಲರ್ ಇದೆ. ಇಲ್ಲಿ 2 ವೀಲರು ಕೂಡ ನಿಲ್ಲಿಸ್ಕೋಬೋದು. ಹೊರಭಾಗದಲ್ಲಿ ಮುಂದೆ ಇಲ್ಲಿ ಬಸ್ಗಳಿಗೆ ಬಂದರೆ ಯಾವುದಾದ್ರೂ ಪಿಕ್ನಿಕ್ ಹೋಗುವಂತಹ ಈ ಟೂರಿಸ್ಟ್ ಬಸ್ಗಳೇನಿದೆ ಅವು ಕೂಡ ನಿಂತ್ಕೊಳ್ಳೋದು ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಮುಂದೆ ಇಲ್ಲಿ ನೋಡ್ತಾ ಇದ್ದೀರಾ, ಕಾರ್ ಪಾರ್ಕಿಂಗ್ ಕೂಡ, ಎಲ್ಲ ರೀತಿಯ ವೆಹಿಕಲ್ಗೂ ಕೂಡ ಇಲ್ಲೊಂದು ಪಾರ್ಕಿಂಗ್ ವ್ಯವಸ್ಥೆ ಇದೆ. ಅಲ್ಲಿ ಮುಂದೆ ಕಾಣ್ತಾ ಇದ್ದೀರಲ್ಲ, ಅದು ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಂ ಅಂತೇಳಿ. ಇದು ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡಿದ್ವು. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸಂಚಿಕೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಕೂಡ ನಮಸ್ಕಾರಗಳು ವೀಕ್ಷಕರೇ.